ಹಾಯ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಮಾರ್ನಿಂಗ್ ಬೆಂಗಳೂರಿಂದ ನಾವು ಊರಿಗೆ ಬಂದ್ವಿ. ಸೊ ಇವತ್ತೊಂದು ಫಂಕ್ಷನ್ ಇದೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಾವು. ನಮ್ಮ ಕಡೆ ಎಲ್ಲರೂ 12 ಗಂಟೆಗೇ ಬರೋದು ಹಾಲಿಗೆ. ನಾವು ಸ್ವಲ್ಪ ಬೇಗ ಹೋಗಿದ್ವಿ. 1 ಗಂಟೆ ಬೇಗ ಅಂದರೆ 11 ಗಂಟೆಗೆಲ್ಲ ರೀಚ್ ಆದ್ವಿ ಅನಿಸುತ್ತೆ. ನಾವು ಮತ್ತೆ ನೈಟ್ ಎಲ್ಲ ಜರ್ನಿ ಮಾಡಿದ್ವಿ. ಮತ್ತೆ ಮಾರ್ನಿಂಗ್ ಮತ್ತೆ ಏನಾದರೂ ಬೇಗ ಬರಬೇಕು ಅಂತ ಅನಿಸಿದ್ರೆ ಬರ್ಬೋದಲ್ಲ ಅಂತಲೂ ಅನ್ನಿಸ್ತು. ಮಕ್ಕಳೆಲ್ಲ ಕೇಳಿಲ್ಲ ಅಂತಂದರೆ ಮತ್ತೆ ಬರಬೇಕಲ್ವ ಬೇಗ. ಅದಕ್ಕೆ ಬೇಗನೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾವು ಬೇಗ ಹೊರಟ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಚೆನ್ನಾಗಿತ್ತು. ಇಲ್ಲಿ ನೋಡಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಇವರೇ ನೋಡಿ. ಯಾಕಂತಂದರೆ ಇದು ಹುಡುಗಿಯ ದೊಡ್ಡಪ್ಪ ದೊಡ್ಡಮ್ಮ. ಅವರು ಅಮೇರಿಕಾದಲ್ಲಿ ಡಾಕ್ಟರ್ ಆಗಿದ್ದಾರೆ ಅವ್ರ ದೊಡ್ಡಪ್ಪ. ಅವ್ರ ವೈಫು ಅಮೇರಿಕದವರೇ. ಹಾಗಾಗಿ ಎಲ್ಲರೂ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ರು. ನಾವು ನಮ್ಮ ಮಾವನವರ ಹೆಸರು ಹೇಳ್ಕೊಂಡು ಪರಿಚಯ ಮಾಡಿಸ್ಕೊಂಡು ನಾವು ಫೋಟೋ ತಗೊಂಡು ಬಂದ್ವಿ. ಹಾಗೆ ಆಮೇಲೆ ಸ್ಟೇಜಿಗೆ ಹೋಗಿ ಮದುಮಕ್ಕಳಿಗೆ ವಿಶ್ ಮಾಡಿದ್ವಿ. ಹಾಗೆ ಮನೆಗೆ ಬಂದ್ವಿ ಮತ್ತೆ ಊಟ ಮಾಡಿಕೊಂಡು. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ತುಂಬ ಸೌಂಡ್ ಮಾಡ್ತಿದ್ದಾಳೆ. ಏನು ಮಾಡೋಕ್ಕಾಗಲ್ಲ. ನಾನು ಎಷ್ಟು 2-3 ಸಲ ಆಯ್ತಿದ್ದು ವಾಯ್ಸ್ ಓವರ್ ಕೊಡೋದು, ಡಿಲೀಟ್ ಮಾಡೋದು. ಮಗಳು ವಾಯ್ಸ್ ಇದೆ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು, ಮಗಳು ಮತ್ತು ಹಸ್ಬೆಂಡು ಮನೆಗೆ ಬಂದರೆ ನಮ್ಮ ಭಾವನವ್ರ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಅವರ ಅಣ್ಣನ ಮಕ್ಕಳು ಇವರು. ಅವ್ರ ಜೊತೆ ಆಟ ಆಡ್ತಾ ಇದ್ಲು. ಅವಳಿಗೂ ಒಂಥರ ಖುಷಿ ಇರುತ್ತೆ. ಬೆಂಗಳೂರಲ್ಲಾದರೆ ನಾನು ಮತ್ತು ಅವಳಷ್ಟೇ ಆಟ ಆಡೋದು ಯಾವಾಗಲೂ. ಇಲ್ಲಿ ಆದರೆ ಅಲ್ಲಿ ಅಕ್ಕ ಅಣ್ಣ ಅಂತ ಮಾತಾಡ್ಸ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ತೀನಿ. ಮತ್ತು ಇಲ್ಲೇನು ತುಂಬ ರಿಸ್ಟ್ರಿಕ್ಷನ್ ಮಾಡೋಕ್ಕೂ ಹೋಗಲ್ಲ. ಅಲ್ಲೇ ಹೆಂಗಿರ್ತಾಳೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನೋಡಿ ಇಲ್ಲಿ ಅಪ್ಪನ ಜೊತೆ ಆಟ ಆಡೋದು. ಅಪ್ಪನ ನಿದ್ದೆ ಮಾಡ್ದಿದ್ದವ್ರನ್ನ ಎಬ್ಸಿದ್ಲು. ಎದ್ದೇಳಿ ಎದ್ದೇಳಿ ಅಂತ ಅಂದ್ಬಿಟ್ಟು ಹಾಗಾಯಿತು. ನಾವು ಬೆಂಗಳೂರಿಂದ ಊರಿಗೆ ಬರುವಾಗ ಒಂಥರ ಚೇಂಜಸ್ ಆಗ್ತಾ ಇರುತ್ತೆ. ಏನಂದರೆ ಹೋದ ಸಲ ಇದ್ದಂಗೆ ಈ ಸಲ ಇರೋದಿಲ್ಲ. ಈ ಸಲ ಇದ್ದಂಗೆ ಇನ್ನು ನೆಕ್ಸ್ಟ್ ಸಲ ಬರುವಾಗ ಇರೋದಿಲ್ಲ. ಎಷ್ಟು ಚೇಂಜ್ ಆಗ್ತಾನೇ ಇರುತ್ತೆ. ಪ್ರತಿ ಸಲ ಬಂದಾಗಲೂ ಏನಾದ್ರೊಂದು ಚೇಂಜಸ್ ಆಗ್ತಾನೇ ಇರುತ್ತೆ. ರೋಡ್ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಏನಾದ್ರೊಂದು ಬಿಲ್ಡಿಂಗ್ ಕಟ್ತಾ ಇರ್ತಾರೆ. ಈ ಥರ ಏನಾದರೂ ಚೇಂಜಸ್ಗಳು ಆಗ್ತಾನೇ ಇರುತ್ತೆ. ಒಂಥರ ಖುಷಿನೂ ಆಗುತ್ತೆ. ಇನ್ನೊಂದು ಸಲ ಹಳೆಯ ನೆನಪುಗಳು ಬಂದು ಹೋಗ್ತವೆ. ಹಾಗೆ ಬೆಂಗಳೂರು ಒಂಥರ ನಮಗೆ ಜೀವನ ಕೊಟ್ಟ ಊರು. ಯಾರೇ ಬೆಂಗಳೂರಲ್ಲಿ ವರ್ಕ್ ಮಾಡಿದರೂ ಅವರಿಗೆ ಬೆಂಗಳೂರು ಅಂತ ಅಂದಾಗ ಒಂಥರ ಪ್ರೀತಿ ಇರುತ್ತೆ. ಹುಟ್ಟಿದೂರಿನ ಹೆಸರು ಹೇಳಿದಾಗ ಅದೊಂಥರ ಪ್ರೀತಿ ಇರುತ್ತೆ. ಎಲ್ಲರಿಗೂ ಅಷ್ಟೇ ಅಲ್ವಾ? ಹುಟ್ಟಿದೂರು ಅಂತ ಅಂದಾಗ ಪ್ರತಿಯೊಂದು ನೆನಪಾಗುತ್ತೆ. ನಾವು ಚಿಕ್ಕದಿರುವಾಗ ಏನೇನು ತಿಂದ್ವಿ ಅಥವಾ ಏನೇನು ಆಟ ಆಡ್ತಿದ್ವಿ, ಯಾರೆಲ್ಲ ರಿಲೇಟಿವ್ಸ್ ಇದ್ದಾರೆ ಅದು ಅನ್ನೋದು ಒಂಥರ ಖುಷಿ ಕೊಡುತ್ತೆ ನಮಗೆ. ಹಾಗೇ ನಮಗೆ ಬೆಂಗಳೂರು ಅಂತ ಅಂದಾಗ ಫ್ರೆಂಡ್ಸ್ ಸರ್ಕಲ್ ನೆನಪಾಗುತ್ತೆ. ನಾವು ಹೋಗ್ತಿದ್ದ ಕಂಪ್ನಿ ಅಥವಾ ಜಾಬಿಗೆ ಹೋಗ್ತಿದ್ದದ್ದು ನೆನಪಾಗುತ್ತೆ. ಪ್ರತಿಯೊಂದು ನೆನಪಾಗುತ್ತೆ. ಅಲ್ಲಿ ಮಗಳಿಗೆ ಒಂಥರ ಖುಷಿ, ಒಂಥರ ಬೇಜಾರು. ಎಲ್ಲಿ ಅಮ್ಮ ಬಿಟ್ಟು ಹೋಗ್ತಾಳೆ ಅಂತ ಅಮ್ಮನ್ನ ನೋಡ್ಕೊಂಡು ಅಪ್ಪನ ನೋಡ್ಕೊಂಡು ಅಲ್ಲಿಂದ ಇಲ್ಲಿಂದ ಒಂದು ಇಂಚು ದೂರನೂ ಹೋಗಲ್ಲ ಅವಳು. ವಾಪಸ್ ಬಂದುಬಿಡ್ತಾಳೆ. ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಅನ್ನೋ ರೀತಿಲಿ. ಇಲ್ಲಿ ನಾವು ಸಂಜೆ ವಾಕಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದೆ. ಡೈಲಿ ಹೋಗ್ತೀವಿ ನಾವು ಊರಿಗೆ ಬಂದರೆ. ಯಾಕಂತಂದರೆ ಒಂಥರ ಖುಷಿ. ಈವ್ನಿಂಗ್ ಟೈಮಲ್ಲಿ ಹೋಗೋದು ಒಂಥರ ಅಂದರೆ ನಾವು ಯಾವಾಗಲಾದರೂ ಒಂದು ಸಲ ಅಲ್ವಾ ಬರೋದು ಬೆಂಗಳೂರಿಂದ ಊರಿಗೆ. ಹಾಗಾಗಿ ಹೊರಗಡೆ ಹೋಗ್ತೀವಿ, ಹೀಗೆ ವಾಕ್ ಮಾಡ್ತೀವಿ. ನಮಗೇನು ಬೇಕು ಐಟಮ್ ಏನಾದರೂ ಬೇಕು ಚಿಕ್ಕ ಪುಟ್ಟದ್ದು ತಿಂಡಿ ತಿನಿಸು ಅಂತ. ಮೇಯ್ನಾಗಿ ನಾವು ಮಂಗಳೂರು ಬಜ್ಜಿ ಅಂತ ಹೇಳ್ತೀರಿ ಅಥವಾ ಗೋಳಿ ಬಜ್ಜಿ ಅಂತ ಹೇಳ್ತಾರಲ್ಲ, ಬೆಂಗಳೂರು ಕಡೆ ಮಂಗಳೂರು ಬಜ್ಜಿ ಅಂತ ಹೇಳ್ತಾರೆ. ಗೋಳಿ ಬಜ್ಜಿಯನ್ನು ತಿನ್ನೋಕ್ಕಾದರೂ ಹೋಗ್ತೀವಿ. ಇವತ್ತೇನು ತಗೊಂಬಂದಿಲ್ಲ. ಇಲ್ಲ ಅಂತ ಇದ್ದರೆ ಅಲ್ಲೊಂದು ಅಂಗಡಿ ಇದೆ ಹತ್ತಿರದಲ್ಲಿ. ಗೋಳಿ ಬಜ್ಜಿ ತಿನ್ನೋಕ್ಕಾದರೂ ಹೋಗ್ತೀವಿ ನಾವು. ಗೋಳಿ ಬಜ್ಜಿ ಬೆಂಗಳೂರಲ್ಲಿ ತಿಂತೀವಿ, ತಿನ್ನಲ್ಲ ಅಂತ ಅಲ್ಲ, ಮಾಡ್ಕೊಂಡು ತಿಂತೀವಿ. ಆದರೆ ಊರಲ್ಲಿ ಸಿಗೋ ಥರ ಸಿಗೋದಿಲ್ಲ ಅಥವಾ ಊರಲ್ಲಿ ಸಿಗೋ ಟೇಸ್ಟ್ ಥರ ಬೆಂಗಳೂರಲ್ಲಿ ಆಗೋದಿಲ್ಲ. ಅದಕ್ಕೆ ನಾವು ಊರಿಗೆ ಬಂದಾಗ ಊರಲ್ಲೇ ತಿಂತೀವಿ ಅಷ್ಟೇ. ನಾವೆಲ್ಲರೂ ಅಷ್ಟೇ ವಾಕಿಂಗ್ ಹೋಗ್ತೀವಿ. ಯಾಕಂತಂದರೆ ಅವರಿಗೆ ನಾನು ಯೂಟ್ಯೂಬಲ್ಲಿ ನಾನು ಸಹ ಬರಬೇಕು ಅಂತ ನನ್ನ ಭಾವನ ಮಕ್ಕಳು ಇಬ್ಬರೂ ನಾನು ಸಹ ಬರಬೇಕು ನಮ್ಮದು ಹಾಕಿವಿ ಯೂಟ್ಯೂಬಲ್ಲಿ, ನಾವು ನೋಡ್ತೇವೆ ನಮ್ಮನ್ನು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆಯಿತಾ.
ಅವರಿಗೋಸ್ಕರ ಅವ್ರ ಜೊತೆ ವಾಕಿಂಗ್ ಹೋದಾಗ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ಅವರಿಗೆ ಆಸೆ ಅಂತೆ ನಾನು ಸಹ ಬರಬೇಕು ಚಿಕ್ಕಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮನೆ ನಾಯಿನೂ ವಾಕಿಂಗ್ ಬರ್ತಾಯಿದೆ ನಮ್ಮ ಜೊತೆ. ಅದಕ್ಕೂ ಖುಷಿ ಒಂಥರ ವಾಕಿಂಗ್ ಬರೋದು ಅಂತಂದರೆ. ಬೆಂಗಳೂರಲ್ಲಿ ವಾಕ್ ಹೋಗೋದು ಒಂಥರ ಆದರೆ ನಮ್ಮ ಊರಲ್ಲಿ ನಾವು ವಾಕ್ ಹೋಗೋದು ಒಂಥರ ಇದೆ. ಅಲ್ಲಿ ಏನಂದರೆ ಬಸ್ಸು ಕಾರು ಎಲ್ಲ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಏನಿಲ್ಲ, ನಾವುಗಳೇ ಎಲ್ಲ ಮಾತಾಡ್ಕೊಂಡು ಹಾಯಾಗಿ ಹೋಗ್ತೀವಿ. ಅಲ್ಲೋ ಇಲ್ಲೋ ಒಂದು ವೆಹಿಕಲ್ಸ್ ಬರ್ತಾ ಹೋಗ್ತಾ ಇರುತ್ತೆ. ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಹಾರಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮದೇ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಏನನ್ನಿಸ್ತು? ನನ್ನ ಮಗಳಂತೂ ತುಂಬ ಹ್ಯಾಪಿಯಾಗಿದ್ದಾಳೆ. ಅವಳಿಗಂತೂ ಈ ಥರ ಹಸಿರು ಹಸಿರು ಕಾಣಿಸ್ತಿದೆ, ಆ ಕಡೆ ಈ ಕಡೆ ಎಲ್ಲರಿದ್ದಾರೆ ಅಂತ ಅಂದಾಗ ಅವಳು ತುಂಬ ಹ್ಯಾಪಿ ಆಗ್ತಾಳೆ. ನನಗದು ತುಂಬ ಖುಷಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಟ್ಕೊಳ್ಳೋಕ್ಕೆ. ಅವಳು ತುಂಬ ಹ್ಯಾಪಿಯಾಗಿದ್ದಾಳೆ. ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ನಿದ್ದೆನೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಅದು ನಮಗೊಂಥರ ಖುಷಿ ಕೊಡುತ್ತೆ ಅಲ್ವಾ, ಮಕ್ಕಳು ಮಕ್ಕಳೇ ಅಲ್ವಾ. ಹಾಯ್ ಚಾರ್ವಿ, ಹಾಯ್. ಬಾ 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 ಬಾ. ದುಬ್ಬಲ ಇವನ್ ನೋಡಿ ಸ್ಟಿಕ್ ತಂದಿದ್ದಾನೆ ಎಲ್ರಿಗೂ. ಒಂದು 15 ಏನೋ ಇದೆ, ಅದಕ್ಕೆ ಬಾಕ್ಸೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಹಿಡ್ಕೊಂಡು ನಾನು ಫೋಟೋದ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾನೆ. ನಾನೀಗ ನಂದು ವಿಡಿಯೋ ಮಾಡಿ ಅಂತ ಇದ್ದಾನೆ. ಅದಕ್ಕೆ ಫೋಟೋ ಮತ್ತು ವಿಡಿಯೋ ತಗೊಂಡ್ವಿ. ಸರಿ ಹಾಗೆ ಮತ್ತೆ ಮನೆಗೆ ಬಂದ್ಬಿಟ್ಟು ನೋಡಿದ್ರೆ ಇಲ್ಲಿ ನೋಡಿ ಟೆರೆಸಿಗೆ ಬಂದು ಇನ್ನೇನು ಒಂದು ಎಳ್ನೀರು ತೆಗಿಯೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಂತೂ 50 ರೂಪಾಯಿ ಒಂದು ಎಳ್ನೀರಿಗೆ ಕೊಡ್ತೀವಿ. ಅದೇ ಇಲ್ಲಿ ಊರಲ್ಲಿ ಬಂದಾಗ ನಮ್ಮದೇ ತೋಟದಲ್ಲಿದ್ದರೆ ಫ್ರೀಯಾಗಿ ಕುಡಿಬೋದು ಅಷ್ಟೇ. ನಾವೇ ತಕ್ಕೊಂಡು ಫ್ರೆಶ್ ಆಗಿ ಕುಡಿಬೋದು. ಇನ್ನು ಅಲ್ಲಿರೋ ಎಳ್ನೀರು ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ. ಹಾಗಾಗಿ ಊರಿಗೆ ಬಂದಾಗ ಒಂದು ಸ್ವಲ್ಪ ಈ ಥರ ಎಲ್ಲ ಕುಡಿಯೋದು ಅಷ್ಟೇ. ನನಗೆ ಎಷ್ಟೋ ಸಲ ಅನಿಸಿದ್ದಂತೆ ನನಗೂ ಹಸ್ಬೆಂಡಿಗೆ ಊರಲ್ಲೇ ಇರೋಣ ಅಂತ. ಬಟ್ ನಮಗೆ ನಮ್ಮದೇ ಆದ ಕಮಿಟ್ಮೆಂಟ್ಸ್ಗಳು ಇದ್ದಾವೆ ಅಲ್ವಾ, ಅದನ್ನು ತೀರ್ಸೋಕ್ಕೋಸ್ಕರ ಆದರೂ ನಮ್ಮ ಆಸೆಗಳನ್ನ ಪೂರೈಸೋಕ್ಕೋಸ್ಕರನಾದರೂ ನಾವು ಬೆಂಗಳೂರಿಗೆ ಹೊರಡಲೇಬೇಕು. ಬೆಂಗಳೂರಿಗೆ ಹೋಗ್ತೀವಿ. ಅದೊಂಥರ ಚಂದ ಜೀವನ, ಇದೊಂಥರ ಚಂದ ಜೀವನ. ಎರಡೂ ಕಡೆನೂ ಕಂಫರ್ಟೇಬಲ್ ಆಗಿ ಇರ್ಬೋದು. ಬಟ್ ಊರಲ್ಲಿರೋರಿಗೆ ಅವ್ರದ್ದೇ ಆದ ಕೆಲವೊಂದಷ್ಟು ಇರ್ತವೆ. ಎಲ್ಲರೂ ಅಷ್ಟೇ ಅವ್ರದ್ದೇ ಆದ ಕಮಿಟ್ಮೆಂಟ್‌ಗೋಸ್ಕರ, ಅವ್ರದ್ದೇ ಆದ ಒಂದು ಆಸೆಗಳಿಗೋಸ್ಕರ, ಅವ್ರದ್ದೇ ಆದ ಒಂದು ಜೀವನಕ್ಕೋಸ್ಕರ ಹೆಂಡತಿ, ಮಕ್ಕಳು ಎಲ್ಲನೂ ಬಿಟ್ಟು ಕೆಲವರು ಗಂಡಸರು ಮಾತ್ರ ದುಡಿಬೋದು, ಅಥವಾ ಕೆಲವರು ಫ್ಯಾಮಿಲಿ ಜೊತೆ ಹೋಗಿರ್ಬೋದು. ಬೆಂಗಳೂರು ಅಂತಲ್ಲ, ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ. ಬಟ್ ಊರಲ್ಲಿ ಇರೋರಿಗೆ ಏನನ್ಸುತ್ತೆ, ಅವ್ರು ಬೆಂಗಳೂರಲ್ಲಿರೋರು ಅಂತ ಅನ್ಸುತ್ತೆ. ಬಟ್ ವಾಸ್ತವದಲ್ಲಿ ಎಲ್ಲಾರ ಮನೆ ಫೈನಲಿ ಆಗಿ ಎಳ್ನೀರಂತೂ ತಗೊಂಡು ಬಂದಾಯಿತು, ಕುಡಿದು ಆಯಿತು. ಇನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ನೆಕ್ಸ್ಟ್ ವಿಡಿಯೋನ ಮತ್ತೆ ನನ್ನ ಊರಿದ್ದೇ ವಿಡಿಯೋನ ಹಾಕ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವ್ಲಾಗ್. ಪ್ಲೀಸ್
ಇನ್ನೊಂದು ವಿಷಯ ಏನಂತಂದರೆ ನನ್ನ ವಿಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ಅಲ್ವಾ ನನಗೆ ಇನ್ನೂ ಯಾವುದಾದ್ರೂ ವಿಡಿಯೋ ಚೆನ್ನಾಗಿರೋದು ಹಾಕಬೇಕು ಅಂತ ಅನಿಸೋದು, ಇನ್ಫಾರ್ಮೇಟಿವ್ ಆಗಿರೋದು ಥರ ಹಾಕಿರಬೇಕು ಅಥವಾ ಒಂದು ರಿಲ್ಯಾಕ್ಸ್ ಅನಿಸೋ ಥರ ಹಾಕಬೇಕು ಅಂತ ಅನಿಸೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.